ಸಾರಿ ಫ್ರೆಂಡ್ಸ್, ಟೈಮ್ 1 ಗಂಟೆ ಆಗಿದೆ. ಡ್ಯೂಟಿ ಪಿಕಪ್ ಮಾಡಿದೆ. ಇಲ್ಲ ರಾಜನಗುಂಟೆ ಪಿಕಪ್ ಹೋಗ್ತಾ ಇದ್ದೆ. ಒಬ್ಬರು ಸಬ್ಸ್ಕ್ರೈಬರು ಬಂದ್ಬಿಟ್ಟು ಮಾತಾಡ್ಸಿದ್ರು, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀನಿ ಬ್ರೋ ನಿಮ್ಮನ್ನು ಅಂತ. ಸೊ ಖುಷಿ ಆಗುತ್ತೆ ಈ ಥರ ಎಲ್ಲ ಬಂದು ಮಾತಾಡಿಸಿದಾಗ, ಜನ ರೆಕಗ್ನೈಸ್ ಮಾಡ್ತಾ ಇದ್ದಾರೆ ನಮ್ಮನ್ನು ಅಂದಾಗ ತುಂಬ ಖುಷಿ ಆಗುತ್ತೆ. ಥ್ಯಾಂಕ್ ಯು. ಯಾರು ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದ್ದೀರಿ, ಎಲ್ಲರಿಗೂ ಥ್ಯಾಂಕ್ ಯು. ಫ್ರೆಂಡ್, ಫಸ್ಟ್ ಡ್ಯೂಟಿ ಸಿಂಗನಹಳ್ಳಿಯಿಂದ ಪಿಕ್ ಮಾಡಿ ನಾಗೇನಹಳ್ಳಿ ಗೇಟ್ ಹತ್ರ ಡ್ರಾಪ್ ಮಾಡಿದೆ. ಸೊ ಅಲ್ಲಿಂದನೇ ಅದರ ಎದುರುಗಡೆ ಅಪಾರ್ಟ್ಮೆಂಟಿಂದನೇ ಇನ್ನೊಂದು ಡ್ಯೂಟಿ ಇತ್ತು. ಸೊ ಅದನ್ನು ಪಿಕ್ ಮಾಡಿಕೊಂಡು ಯಲಹಂಕ ನ್ಯೂ ಟೌನ್ SBI ಬ್ಯಾಂಕ್ ಹತ್ರ ಡ್ರಾಪ್ ಮಾಡಿದ್ದೀನಿ. ಇವಾಗ ಮತ್ತೆ RMZ ಹತ್ರ ಒಂದು ಪಿಕಪ್ ಸಿಕ್ಕಿದೆ, ಸಾಗರ್ ನಗರ ಡ್ರಾಪ್ ಇದೆ. ಹೋಗ್ತಾ ಇದ್ದೀನಿ ಕಸ್ಟಮರ್ನ ಪಿಕ್ ಮಾಡೋಕ್ಕೆ. 1.5 ಕಿಲೋಮೀಟರ್ ಇದೆ ಇನ್ನು. ಸೊ ಹೋಗಿ ಪಿಕ್ ಮಾಡಿ ಸಾಗರ್ ನಗರ ಡ್ರಾಪ್ ಮಾಡಿ ನೋಡೋಣ ಅಲ್ಲಿಂದ ಮತ್ತೆ ಎಲ್ಲಿ ಬೀಳುತ್ತೆ ಅಂತ. ಸೊ ಫ್ರೆಂಡ್ಸ್, ಸಾಗರ್ ನಗರ ಡ್ರಾಪ್ ಆದಮೇಲೆ ಸಾಗರ್ ನಗರ ಡ್ರಾಪ್ ಆದಮೇಲೆ ಅಲ್ಲಿ ಒಂದು ಏರ್ಪೋರ್ಟ್ ಬಿತ್ತು. ಸೊ ಏರ್ಪೋರ್ಟ್ ಹೋಗಿದ್ದೆ. ಏರ್ಪೋರ್ಟಿಂದ ಚಿಕ್ಕಬಳ್ಳಾಪುರ ಸತ್ಯಸಾಯಿ ಹಾಸ್ಪಿಟ್ಲ್ ಬಿತ್ತು, ಔಟ್ ಸ್ಟೇಷನ್ ಒಂದು ಇಂಟರ್ಸಿಟಿ. ಸೊ ಅಲ್ಲಿಗೆ ಹೋದೆ. ಅಲ್ಲೋಗ್ಬಿಟ್ಟು ಊಟ ಮಾಡ್ತಾ ಇದ್ದೆ. ಅಷ್ಟರಲ್ಲೇ ಅಲ್ಲಿಂದ ಮತ್ತೆ ನನಗೆ ವಿದ್ಯಾರಣ್ಯಪುರ ತಿಂಡ್ಲು ಬಿತ್ತು, ನಮ್ಮ ಯಾತ್ರೆಯಲ್ಲಿ ಬಿತ್ತು. ಇಂದ 867 ರೂಪಾಯಿ ಕೊಟ್ಟಿದ್ದಾನೆ ನಮ್ಮ ಯಾತ್ರೆಯಲ್ಲಿ. ಸೊ ನಮ್ಮ ಯಾತ್ರೆಯಲ್ಲಿ ಕಸ್ಟಮರ್ನ ಕರ್ಕೊಂಬಂದು ತಿಂಡ್ಲು ಸರ್ಕಲ್ಗೆ ಬಿಟ್ಟು ಅಲ್ಲೊಂದು ಗಾಡಿ ಟಚ್ ಆಗೋಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಎರ್ಟಿಗಾ. ಮತ್ತು ಅಲ್ಲೊಂದು ಹೊಸ ಡಿಸೈರ್ ನಿಂತ್ಕೊಂಡಿದೆ. ಸೊ ಆ ಡಿಸೈರ್ ಟಚ್ ಆಗಿರೋದು, ಅಂದರೆ ತುಂಬ ಏನು ಮೇಜರ್ ಏನೂ ಆಗಿಲ್ಲ. ಡಿಸೈರ್ ಏನೋ ತಂದು 2 ಅವರ್ ಆಯ್ತಂತ ಇವಾಗ ಶೋರೂಮಿಂದ ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ದಾರೆ. ಅಂದರೆ ಡೋರ್ ಒಂದು ಚೂರು ಲೈಟಾಗಿ ಡೆಂಟ್ ಆಗಿದೆ, ಸ್ವಲ್ಪ ಬಾಡಿ ಒಂದು ಸ್ವಲ್ಪ ಲೈಟಾಗಿ ಸ್ಕ್ರ್ಯಾಚಸ್ ಆಗಿರೋದು, ಅದು ಬಿಟ್ಟರೆ ಜಾಸ್ತಿ ಏನಾಗಿಲ್ಲ. ಪೇಂಟ್ ಹತ್ತಿರೋದು ಅಷ್ಟೇ, ಅದು ಪೆಟ್ರೋಲ್ ಹಾಕಿ ಕುಡಿಸಿದ್ರೆ ಹೋಗ್ಬಿಡುತ್ತೆ. ಅದನ್ನೇ ನೋಡ್ತಾ ಇದ್ದೆ ಎಷ್ಟೋ ತನಕ, ಅದನ್ನೇ ಮಾತಾಡ್ತಾ ಇದ್ದೆ ಅವ್ರ ಹತ್ರ ಹೆಂಗಾಯಿತು ಏನು ಅಂತ. ಈ ಎರ್ಟಿಗಾದವರು ಲೆಫ್ಟಿಂದ ಬಂದಿದ್ದಾರೆ, ಒಂದು ಸ್ಟ್ರೈಟ್ ಬಂದಿದ್ದಾನೆ. ಎರ್ಟಿಗಾದವ್ನು ಸ್ಲೋ ಮಾಡಿಲ್ಲ, ಬಂದ್ಬಿಟ್ಟಿದ್ದಾನೆ ಹಂಗೆ ಈ ಕಡೆಗೆ, ಹಂಗಾಗಿ ಟಚ್ ಆಗಿದೆ. ಇನ್ನೂ ಏನೋ ಸೆಟ್ಲ್ಮೆಂಟ್ ಮಾಡ್ಕೊಳ್ತವ್ರೆ ಮಾತಾಡಿ. ನಾನು ಇಷ್ಟೋ ತನಕ ಅಲ್ಲೇ ಇದ್ದೆ. ನಾವು ನೋಡೋಣ ಇವಾಗ ಯಾವ್ದಾದ್ರು ಡ್ಯೂಟಿ ಬಿದ್ದರೆ ಪಾಸ್ ಆಗೋಣ. ಸುಮ್ಮನೆ ಎಷ್ಟೋ ತನಕ ನಿಂತ್ಕೊಳಕ್ಕಾಗುತ್ತಿಲ್ಲ ನಾವು. ಗಾಡಿಗೆ ಹೆಸರಿಟ್ಟಿದ್ದೀನಿ, ಹಾಕ್ತಾಯಿದ್ದೀನಿ. ಅರ್ಜುನ ನೋಡ್ತಾ ಇರ್ಬೋದು ನೀವು, ಗಾಡಿಗೆ ಹೊಸ ಹೆಸರು. ನಾನೇ ಡಿಸೈನ್ ಮಾಡಿರೋದು, ಆನೆದು ಮುಖ ಬರೋ ಥರ. ಸೊ ನಾನೇ ಡಿಸೈನ್ ಮಾಡಿ ಅದೇ ಸ್ಟಿಕ್ಕರ್ ಕಟ್ ಮಾಡಿಸ್ಬಿಟ್ಟು ಹಾಕಿಸ್ತಾ ಇರೋದು. ನಾನು ಮಾಡ್ದಂಗೆ ಹಾಕ್ಕೊಟ್ಟಿದ್ದಾರೆ. ಸೊ ಹಾಯ್ ಫ್ರೆಂಡ್ಸ್, ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಗಾಡಿ ಮೇಲೆ ಹೆಸರು ಹಾಕಿಸ್ಬೇಕು ಅಂತ. ಆ್ಯಕ್ಚುಲಿ ಡಿಸೈನ್ ನಾನೇ ರೆಡಿ ಮಾಡಿದ್ದು ಕೂತ್ಕೊಂಡು, ಇದೇ ಥರನೇ ಹಾಕಿಸ್ಬೇಕು, ಅದು ಆನೆದು ಮುಖ ಬರಬೇಕು, ಅರ್ಜುನ ಅನ್ನೋದಕ್ಕೆ ಸೇರಿಕೊಂಡು ಅಂತ. ಸೊ ನಾನೇ ಡಿಸೈನ್ ಮಾಡಿದ್ದು. ಎಲ್ಲಿ ಕೇಳಿದ್ರು ಕಟ್ಟಾಗಲ್ಲ ಸ್ಟಿಕ್ಕರು ಅಂತ ಕೇಳ್ತಾ, ಒಂದು 2-3 ಕಡೆ ಕೇಳಿದೆ. ಇಲ್ಲ ಬರಲ್ಲ ಆ ಡಿಸೈನ್ ಮಾಡೋಕ್ಕೆ, ಕಟ್ಟಾಗಲ್ಲ ಅಂತ ಹೇಳ್ತಾಯಿದ್ರು. ಸೊ ಇವತ್ತು ಇಲ್ಲೊಂದು ಹತ್ರ MS ಪಾಳ್ಯ ಜಲ್ಲಿ ಮಿಷಿನ್ ಹತ್ರ, ವಿದ್ಯಾರಣ್ಯಪುರ ಜಲ್ಲಿ ಮಿಷಿನ್ ಹತ್ರ ಬಂದಿದ್ದೆ. ಕಸ್ಟಮರ್ನ ಡ್ರಾಪ್ ಮಾಡ್ಬಿಟ್ಟು ಹಿಂಗೆ ಹಾಕ್ಸೋಣ ನೋಡೋಣ, ಇಲ್ಲೊಂದು ಹತ್ರ ಕೇಳಿ ನೋಡೋಣ ಅಂತಾನೆ. ಸೊ ಇವರು ಫಸ್ಟ್ ಆಗಲ್ಲ ಅಂದರು, ಕಲರ್ ಆರ್ಟ್ಸ್ ಅಂತ ಅಂಗಡಿ ಹೆಸರು. ಸೊ ಫಸ್ಟ್ ಆಗಲ್ಲ ಅಂತ ಅಂದರು. ಆಮೇಲೆ ಟ್ರೈ ಮಾಡಿ ಅಂತ ಅಂದೆ. ಫೋಟೋ ಕಳಿಸ್ದೆ, ಮೇಲ್ ಮಾಡಿದೆ ಅವ್ರಿಗೆ. ಕಳಿಸಿದ್ಮೇಲೆ ಪಾಪ ಹೆಚ್ಚು ಕಮ್ಮಿ 1-1.5 ಅವರ್ ಮೇಲೆ ಟೈಮ್ ತೊಗೊಳ್ತವ್ರಿಗೆ ಡಿಸೈನ್ ಮಾಡೋಕೆ, ಅದನ್ನು ಕಟ್ ಮಾಡ್ಕೊಳಕ್ಕೆ ನೀಟಾಗಿ ಸಿಸ್ಟಮಲ್ಲಿ ಎಡಿಟ್ ಮಾಡಿ ಕಟ್ ಮಾಡಿ ಅದನ್ನು ಹೆಂಗೋ ಮಾಡಿ ಫಸ್ಟು ಒಂದು ಬಂತು, ಕಟ್ ಮಾಡಿದ್ರು ಸ್ಟಿಕ್ಕರಲ್ಲಿ. ಬಟ್ ಅದು ಅವ್ರು ನನಗೇನು ಕೇಳಲಿಲ್ಲ, ಇದು ಬೇಡ ಅಂದ್ಬಿಟ್ಟು ಮತ್ತೆ ಇನ್ನೊಂದ್ಸಲಿ ಮಾಡೋಕೆ ಕೂತ್ಕೊಂಡ್ರು. ಏನಕ್ಕೆ ಅಂತ ಕೇಳಿದ್ರೆ, ಇಲ್ಲ ಅದು ನನಗೆ ಸ್ಯಾಟಿಸ್ಫೈ ಆಗಿಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನೋಡಲ್ಲ, ನಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನನಗೆ ಫಸ್ಟ್ ಸ್ಯಾಟಿಸ್ಫೈ ಆಗಿಲ್ಲ ಅಂದರೆ ಕಸ್ಟಮರ್ಗೆ ಏನು ಹಾಕ್ಕೊಡ್ಲಿ ಅಂದ್ಬಿಟ್ಟು ಫಸ್ಟ್ ಅದನ್ನು ಬಿಟ್ಬಿಟ್ಟು, ಕಟ್ ಆಗಿತ್ತು ಸ್ಟಿಕ್ಕರ್ ಆಲ್ರೆಡಿ ಕಟ್ಟಾಗಿ ಬಂತು, ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಬೇಡ ಚೆನ್ನಾಗಿಲ್ಲ ಅಂದ್ಬಿಟ್ಟು ಮತ್ತೆ ಕೂತ್ಕೊಂಡು ಇನ್ನೊಂದ್ಸಲಿ ಮಾಡಿದ್ರು. ಸೊ ಸೆಕೆಂಡ್ ಟೈಮ್ ಮಾಡಿದಾಗ ಪರ್ಫೆಕ್ಟಾಗಿ ಬಂತು. ನಾನು ಏನು ಡಿಸೈನ್ ಮಾಡಿಕೊಟ್ಟಿದ್ನೋ ಅದೇ ಥರ, ಸ್ವಲ್ಪ ಲೈಟಾಗಿ ಆಲ್ಟ್ರೇಷನ್ ಮಾಡಿದ್ದಾರೆ ಅದರಲ್ಲಿ ಅಷ್ಟೇ, ಜಾಸ್ತಿ ಏನು ಆಲ್ಟ್ರೇಷನ್ ಮಾಡಿಲ್ಲ. ಸೊ ಏನಾಗಬೇಕಾಗಿತ್ತು ಅದು ಕರೆಕ್ಟಾಗಿ ಮಾಡಿಬಿಟ್ಟು, ಆ್ಯಂಡ್ ನಮ್ಮ ಯೂಟ್ಯೂಬ್ ಚಾನಲ್ ಲೈಫ್ ಅನ್ಫಿಲ್ಟರ್ಡ್ 51 ಅದ್ರದ್ದು ಕೂಡ ಗಾಡಿ ಮೇಲೆ ಹಾಕ್ಸಿದ್ದೀನಿ, ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ಗಾಡಿ ಮೇಲೆ ಅದ್ರದ್ದು ಸ್ಟಿಕ್ಕರ್ ಹಾಕ್ಸಿದ್ದೀನಿ, ನೋಡ್ತಾ ಇರ್ಬೋದು, ಲೈಫ್ ಅನ್ಫಿಲ್ಟರ್ಡ್ ಅಂತ ಚಾನಲ್ ಹೆಸರು. ಯೂಟ್ಯೂಬ್ ಚಾನಲ್ ಹೆಸರು ಹಾಕ್ಸಿದ್ದೀನಿ. ಆ್ಯಂಡ್ ಕಾರ್ಗೆ ಅರ್ಜುನ ಅಂತ ನಾಮಕರಣ ಮಾಡಿದ್ದೀನಿ. ಹೆಂಗಿದೆ ಹೇಳಿ, ಕಮೆಂಟ್ ಮಾಡಿ, ಡಿಸೈನ್ ಹೆಂಗಿದೆ, ಚೆನ್ನಾಗಿದೆಯಾ ಅಂತ. ಸೊ ಇವತ್ತಿಂದು ಅರ್ನಿಂಗ್ಸ್ ಬಗ್ಗೆ ಮಾತಾಡ್ಬಿಡೋಣ. ಹಂಗೇ ಅರ್ನಿಂಗ್ಸ್ ನೋಡೋದಾದರೆ ಇವತ್ತು ಲಾಂಗ್ ಡ್ಯೂಟೀಸ್ 2 ಮಾಡಿದ್ದೀನಿ. ಸೊ ಅದರಿಂದ ಚೆನ್ನಾಗಾಗಿದೆ ಅರ್ನಿಂಗ್ಸು. ಸತ್ಯಸಾಯಿ ಹಾಸ್ಪಿಟ್ಲಿಂದ ಹೋಗಿ ಬಂದಿದ್ದು ಮಾಡಿದ್ದು. ಸೊ ಅಲ್ಲಿಂದ ಸತ್ಯಸಾಯಿ ಹಾಸ್ಪಿಟ್ಲಿಂದ ಮತ್ತೆ ಕಸ್ಟಮರ್ನ ಕರ್ಕೊಂಬಂದು ಡ್ರಾಪ್ ಮಾಡಾದಮೇಲೆ ಊಬರಲ್ಲಿ ಇನ್ನೊಂದು ಡ್ಯೂಟಿ ಮಾಡಿದೆ. ಇಲ್ಲೇ ಲೋಕಲ್ ಡ್ಯೂಟಿ 71 ರೂಪಾಯಿ ಕೊಟ್ಟ ಅದಕ್ಕೆ. ಬೆಟ್ಟಳ್ಳಿ ಲೇಔಟ್ ಅಂತ ದುರ್ಗಾಪರಮೇಶ್ವರಿ ದೇವಸ್ಥಾನ. ಸೊ ಇಷ್ಟೋ ತನಕ ಸ್ಟಿಕ್ಕರ್ ಹಾಕ್ಸ್ತಾ ಇದ್ನಲ್ಲ, ಆಫ್ ಮಾಡಿದ್ದೆ.
ಇವಾಗ ಆನ್ ಮಾಡ್ತೀನಿ ಮತ್ತೆ ಡ್ಯೂಟಿನ. ಲೋಕಲ್ ಡ್ಯೂಟಿ ಎಷ್ಟಾಗುತ್ತೆ ನೋಡೋಣ. ಆದರೆ ಯಾವ್ದಾದ್ರು ಲೋಕಲ್ ಡ್ಯೂಟಿ ಬಿದ್ದರೆ ಮಾಡೋಣ, ಇಲ್ಲಾಂದರೆ ಮುಗಿಸ್ಕೊಂಡು ಮನೆಗೆ ಹೋಗೋಣ. ಲಾಸ್ಟಲ್ಲಿ ಹೇಳ್ತೀನಿ ಅರ್ನಿಂಗ್ಸ್ ಎಷ್ಟಾಯ್ತು ಇವತ್ತಿಂದು ಅಂತ. ಸಾರಿ ಫ್ರೆಂಡ್ಸ್, ಟೈಮ್ ಆಲ್ರೆಡಿ 8:50 ಆಯಿತು. ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲೇ ಮನೆ ಸೈಡ್ ಡ್ಯೂಟಿ ಬಿದ್ದಿತ್ತು. ಸೊ ಲಾಸ್ಟ್ ಡ್ಯೂಟಿ ಬಂದ್ಬಿಟ್ಟು ಪೂರ್ವಂಕಾರ ಅಪಾರ್ಟ್ಮೆಂಟು ಯಲಹಂಕ ಟೂರ್ ಲೇಔಟಿಂದ ಸಿಂಗನಾಯ್ಕನಹಳ್ಳಿ ಹೋಮ್ ಕಲೆಕ್ಷನ್ಸ್ಗೆ ಬಿದ್ದಿತ್ತು. ಸೊ ಕಸ್ಟಮರ್ನ ಡ್ರಾಪ್ ಮಾಡಿದೆ. ಕಸ್ಟಮರ್ನ ಡ್ರಾಪ್ ಮಾಡಿಬಿಟ್ಟು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಸೊ ಇವತ್ತಿನ ಅರ್ನಿಂಗ್ಸ್ ನೋಡೋದಾದರೆ ಊಬರಲ್ಲಿ 1644 ರೂಪಾಯಿ ಆಗಿದೆ ಅರ್ನಿಂಗ್ಸು. ನೋಡಿ ಊಬರ್ ಅರ್ನಿಂಗ್ಸ್ ಇದು. ಆ್ಯಂಡ್ ಇನ್ನೊಂದು ನಮ್ಮ ಯಾತ್ರೆದಲ್ಲಿ ಲಾಂಗ್ ಬಂದಿದ್ದು ಅದು 867 ರೂಪಾಯಿ ಕೊಟ್ಟಿದ್ದಾನೆ. 49 ಕಿಲೋಮೀಟ್ರು 17 ರೂಪಾಯಿ 1 ಕಿಲೋಮೀಟ್ರ್ ಕೌಂಟ್ ಬಿದ್ದಿದೆ. 17 ರೂಪಾಯಿ 1 ಕಿಲೋಮೀಟ್ರ್ ಕೌಂಟಲ್ಲಿ. ಸೊ ಟೋಟಲಾಗಿ ಇವತ್ತು 2500 ರೂಪಾಯಿ, 2500 ಅರ್ನಿಂಗ್ಸ್ ಆಗಿರೋದು. ನನ್ನ ಗ್ಯಾಸ್ ಜಾಸ್ತಿ ಹೋಗಿಲ್ಲ, ಮೋಸ್ಟ್ಲಿ ಒಂದು 350 ರೂಪಾಯಿ ಗ್ಯಾಸ್ ಹೋಗಿರ್ಬೋದು ಇವತ್ತು. ಜಾಸ್ತಿ ಏನು ಗ್ಯಾಸ್ ಹೋಗಿಲ್ಲ. ಸೊ 350 ರೂಪಾಯಿ ಗ್ಯಾಸು, 2500 ಅರ್ನಿಂಗ್ಸ್ ಅಂದರೆ 2150 ರೂಪಾಯಿ. ಬೇಡ 400 ರೂಪಾಯಿ ಗ್ಯಾಸ್ ತಗೋರೆ 2100 ರೂಪಾಯಿ ಇವತ್ತು ಉಳಿಸಿರೋದು ಪೆಟ್ರೋಲ್ ಖರ್ಚು ತೆಗೆದು. ಸೊ ಇವತ್ತು ಚೆನ್ನಾಗಾಯಿತು. ಇವತ್ತು ಆ್ಯಕ್ಚುಲಿ ಔಟ್ ಸ್ಟೇಷನ್ ಹೋಗಿದ್ದಕ್ಕೇ ಬೇಗ ಆಗಿದ್ದು ಅರ್ನಿಂಗ್ಸ್ ಇಷ್ಟೊಂದು. ಸೊ ಏರ್ಪೋರ್ಟಿಂದ ಸತ್ಯಸಾಯಿ ಹಾಸ್ಪಿಟ್ಲಿಗೆ ಕೊಟ್ಟಿದ್ದು ಅದು 800 ಚಿಲ್ಲರೆ ಕೊಟ್ಟ ನನಗೆ. 500 ರೂಪಾಯಿ ಕಮಿಷನ್ ಹೊಡೆದ. ಏರ್ಪೋರ್ಟಿಂದ ಆಯ್ತಂದರೆ ಫಿಕ್ಸ್ 500 ರೂಪಾಯಿ ಕಮಿಷನು. 1220 ರೂಪಾಯಿ. ಈ 1230 ರೂಪಾಯಿ ಕಸ್ಟಮರ್ ನನಗೆ ಕ್ಯಾಶ್ ಕೊಟ್ಟಿದ್ದು. ಅವ್ನು ನನಗೆ ಕೊಟ್ಟಿದ್ದು ಬಂದ್ಬಿಟ್ಟು 867 ರೂಪಾಯಿ ಅನಿಸುತ್ತೆ. 867 ರೂಪಾಯಿನ ಕೊಟ್ಟ. ಸೊ ಅಲ್ಲಿಗೆ ಒಂದು 350-400 ರೂಪಾಯಿ ಕಮಿಷನ್ ಹೊಡೆದ ಅದರಲ್ಲಿ. ಇನ್ನು ಅಲ್ಲಿಂದ ನಮ್ಮ ಯಾತ್ರೆಯಲ್ಲಿ ಬಂದಿದ್ದು 867 ರೂಪಾಯಿ ಬಂದಿದೆ. ಟೋಲ್ ಚಾರ್ಜಸ್ ಇನ್ಕ್ಲೂಡ್ ಆಗಿ 50 ರೂಪಾಯಿ ಟೋಲ್ ಹೋಗಿದೆ. ಅದರಲ್ಲಿ 800 ರೂಪಾಯಿ ಕೊಟ್ಟಿದ್ದಾನೆ. ಯಾವುದರಲ್ಲಿ ನಮ್ಮ ಯಾತ್ರೆಯಲ್ಲಿ 49 ಕಿಲೋಮೀಟ್ರಿಗೆ 17 ರೂಪಾಯಿ ಕಿಲೋಮೀಟ್ರು ಕೌಂಟ್ ಆಗಿದೆ ಅದು. ನಮ್ಮ ಯಾತ್ರೆಯಲ್ಲಿ ಇನ್ನೊಂದು ಏನಂದರೆ ಕ್ಲೀನಾಗಿ ತೋರಿಸುತ್ತೆ ಎಷ್ಟು ಕಿಲೋಮೀಟ್ರಿಗೆ ಎಷ್ಟು ರೂಪಾಯಿ ಕೊಟ್ಟಿದೆ ಹೆಂಗೆ ಅಂತ. ಊಬರಲ್ಲಿ ಅದೆಲ್ಲ ತೋರಿಸಲ್ಲ. ಸೊ ರೇಟು ಇವತ್ತು ಪರವಾಗಿಲ್ಲ ಅನಿಸ್ತು. ಲೋಕಲ್ ಡ್ಯೂಟಿ ಮಾಡೋಣ ಅಂತಲೇ ಇದ್ದಿದ್ದು ಇವತ್ತು, ಲಾಂಗ್ ಹೋಗೋದು ಬೇಡ ಅಂತ. ಬಟ್ ಆದರೂ ಸಿಟಿ ಬಿಟ್ಟು ಆಚೆ ಸಿಕ್ಕಿದ್ರಿಂದ ಹೋಗಿದ್ದಾಯಿತು. ಅದು ಚಿಕ್ಕಬಳ್ಳಾಪುರ ಆ್ಯಕ್ಚುಲಿ ಹೋಗ್ತಾ ಇರಲಿಲ್ಲ, ದೊಡ್ಡಬಳ್ಳಾಪುರ ರೋಡ್ ಅಂತ ತೋರಿಸ್ತದು. ನಾನು ಮೋಸ್ಟ್ಲಿ ಮನೆ ಸೈಡೇ ಎಲ್ಲೋ ಬಿದ್ದಿರುತ್ತೆ. 800 ಚಿಲ್ಲರೆ 845 ರೂಪಾಯಿನ ತೋರಿಸ್ತು ನನಗಲ್ಲಿ. ಸೊ ಮನೆ ಕಡೆನೇ ಎಲ್ಲೋ ಬಿದ್ದಿರುತ್ತೆ ಅಂದ್ಕೊಂಡು ನಾನು ಪಿಕ್ ಮಾಡಿದೆ. ನೋಡಿದ್ರೆ ಅದು ಚಿಕ್ಕಬಳ್ಳಾಪುರ ಸತ್ಯಸಾಯಿ ಹಾಸ್ಪಿಟ್ಲ್. ಅಲ್ಲಿಂದ ಇನ್ನೊಂದು 2-3 ಕಿಲೋಮೀಟ್ರ್ ಚಿಕ್ಕಬಳ್ಳಾಪುರ ಊರು ಎಂಟ್ರಿ ಆಗುತ್ತೆ. ಸೊ ಇನ್ನೇನು ಮಾಡೋದು, ಪಿಕ್ ಮಾಡಿಬಿಟ್ಟಿದ್ದೀನಿ ಅಂತ ಹೋದೆ. ಆಮೇಲೆ ನೋಡಿದ್ರೆ ಅಲ್ಲಿಂದ ಸದ್ಯ ನನ್ನ ಪುಣ್ಯ ಖಾಲಿ ವಾಪಸ್ ಬರಲಿಲ್ಲ. ಅಲ್ಲಿಂದ ಆ್ಯಕ್ಚುಲಿ ಬೀಳ್ತಾಯಿತ್ತು ಇಂಟರ್ಸಿಟಿ ಬಾಗೇಪಲ್ಲಿ ಸೈಡ್ ಬೀಳ್ತಾಯಿತ್ತು, ಬಾಗೇಪಲ್ಲಿ ಬಾರ್ಡ್ರು. ಸೊ ಅಲ್ಲೆಲ್ಲ ಹೋಗಿ ಮತ್ತೆ ಅಲ್ಲಿಂದ ಬಿದ್ದಿಲ್ಲ ಅಂದರೆ 100-120 ಕಿಲೋಮೀಟ್ರ್ ಆಗುತ್ತೆ ಮನೆಗೆ ಬರೋಕ್ಕೆ. ಖಾಲಿ ಬರ್ತೀನಿ ಅಂದ್ರೆ ನಾನು. ಸೊ ತುಂಬ ಲಾಂಗು. ಅಷ್ಟು ಖಾಲಿ ಬಂದರೆ ವೇಸ್ಟು. ಅಲ್ಲಿಂದ ಮತ್ತೆ ಯಾವ್ದಾರು ಕಾಯ್ಕೊಂಡು ಬರ್ಬೇಕು ಬಸ್ ಸ್ಟಾಪಲ್ಲಿ ಯಾರನ್ನಾರು ಹಾಕ್ಕೊಂಡು ಬೆಂಗಳೂರು ಅಂತ ಕೂತ್ಕೊಂಡು. ಅವರು ಏನು ಬಸ್ ರೇಟ್ ಕೊಡ್ತಾರೆ ಅಷ್ಟೇ, ಏನು ಜಾಸ್ತಿ ಕೊಡೋಲ್ಲ. ಖಾಲಿ ಬರೋಕ್ಕಿಂತ ಹಂಗೆ ಹಾಕ್ಕೊಂಬರ್ಬೇಕು ಅಂತ ಬರಬೇಕಾಗಿತ್ತು. ಸೊ ವರ್ತ್ ಆಯಿತು ನನಗದು ಸಿಕ್ಕಿದ್ರಿಂದ. ಸೊ ಅಲ್ಲಿಂದ ಒಂದು ತಿಂಗಳು ಡೈರೆಕ್ಟಾಗಿ ಸಿಕ್ತು ಸಿಟಿಗೇನೆ. ಅದೊಂದು ಹೆಲ್ಪ್ ಆಯಿತು ನನಗೆ. ಖಾಲಿ 1.5 ಕಿಲೋಮೀಟ್ರ್ ಓಡೋಂಗೆ ಆಗಲಿಲ್ಲ ಗಾಡಿ. ಅಲ್ಲೇ ನಿಂತ್ಕೊಂಡಿದ್ದೆ ನಾನು ನಿಂತ್ಕೊಂಡಿದ್ದರಿಂದ 150 ಮೀಟ್ರಿಂದ ಬುಕ್ ಮಾಡಿದ್ರು ಅವರು. ಹಾಸ್ಪಿಟ್ಲ್ ಮುಂದೆನೇ ನಿಲ್ಲಿಸಿದ್ದೆ ನಾನು ಊಟ ಮಾಡೋಣ ಅಂತ. ಸೈಡ್ಗೆ ಒಂದು ಸ್ವಲ್ಪ ಮುಂದೆ ಬಂದ್ಬಿಟ್ಟು ಸೊ ಹೋದೆ, ಪಿಕ್ ಮಾಡ್ಕೊಂಡು ಬಂದೆ. ಯಾರಿಗೂ ಯಾವ ಗ್ಯಾಪಲ್ಲಿ ಬಂದ ಕಾಣಿಸ್ಲೇ ಇಲ್ಲ. ಓಕೆ, ಸೊ ಇವಾಗ ಸಿಂಗನಾಯ್ಕನಹಳ್ಳಿ ಬಿದ್ದಿದ್ದರಿಂದ ಮನೆಗೆ ಹೋಗ್ತಾಯಿದ್ದೀನಿ. ನೋಡೋಣ ಮತ್ತೆ ನಾಳೆ ಎಷ್ಟಾಗುತ್ತೆ ಏನು ಅಂತ. ಇವತ್ತಿನ ಅರ್ನಿಂಗ್ಸ್ ಇಷ್ಟಾಗಿದೆ. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.